ಸರ್ ನಿಮಗೆ ಯಾರು ರೋಲ್ ಮಾಡೆಲ್ ಇದ್ದಾರೆ ಈ ಡೈಮಂಡ್ ಶಾಪ್ನ ಓಪನ್ ಮಾಡಬೇಕು ಅಥವಾ ನೀವೇ ಓನಾಗಿ ಏನಾದ್ರು ಓಪನ್ ಮಾಡಿದ್ದ? ಮೇಡಮ್ ನಂದು ಮ್ಯಾರೇಜ್ ಆಗಿ 22 ಇಯರ್ಸ್ ಆಯಿತು ಮೇಡಮ್. ಓಕೆ. ನನ್ನ ರೋಲ್ ಮಾಡೆಲ್ ಅಂದರೆ ನನ್ನ ವೈಫೇ. ಅಯ್ಯೋ, ಅವರೇ ನನಗೆ ಒಂದು ಪ್ರೇರಣೆ ಮೇಡಮ್. ಈ ಸ್ಟೇಜಿಗೆ ಬೆಳಿಬೇಕು ಅಂದರೆ ಅವರೇ ಕಾರಣ. ನಿಮ್ಮಲ್ಲಿ ಇಷ್ಟು ಬ್ರಿಲಿಯಂಟ್ ಇದೆ, ನೀವು ಇಷ್ಟು ಹುಷಾರಿದ್ದೀರಿ, ನೀವು ಹೋಗಿ ಮಾಡಿ, ನೀವು ಅಲ್ಲಿ ಬೆಂಗಳೂರಲ್ಲೂ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಮಾಡ್ಬೋದು, ನೀವು ಗ್ಯಾರಂಟಿ ವಿನ್ ಆಯ್ತೀರಿ ಅಂತ ನನಗೆ ಅವರು ಒಬ್ಬರೇ ನನಗೆ ಸಪೋರ್ಟ್ ಕೊಟ್ಟಿದ್ದು. ಆಮೇಲೆ ಸರಿ ಅಂತ ಹೇಳಿ ಬಂದು ಮಾಡಿದ್ವಿ. ಈಗ ಈ ಸ್ಟೇಜಿಗೆ ಬೆಳೆದಿದೆ. ನಂಗೆ ತುಂಬ ಭರವಸೆ ಇದೆ ಮೇಡಮ್, ಖಂಡಿತ ನಾನು ಬೆಂಗಳೂರೇ ಬೆಳಿತೀನಿ ಅಂತ. ನಾನು ನಿಜವಾಗೂ ಮೇಡಮ್ ನನಗೆ ಏನು ಅಂದರೆ ನೆಕ್ಸ್ಟು ದೀಪಾವಳಿ ಒಳಗೆ, ಈಗ ದೀಪಾವಳಿ ಹೋಗಿ 2 ತಿಂಗಳು ಕಳಿತೀನಿ, 10 ತಿಂಗಳು ಬಾಕಿ ಇದೆ. ನಾನು ಟೀಮ್ ಅವ್ರಿಗೆ ಹೇಳ್ತಾ ಇರೋದೇ ಅಷ್ಟೇನು, 3-6 ಶೋರೂಮ್ ಮಾಡೋಣ. ಈಗ 2 ಇದೆ, ಇನ್ನು 3-6. ಒಂದು ಚಿಕ್ಕಪೇಟೆಯಲ್ಲಿ ಇದೆ ಮೇಡಮ್ ನಂದು ಆಫೀಸು, ಚಿಕ್ಕಪೇಟೆ ಅಂಚೆಪೇಟೆಯಲ್ಲಿ. ಅಲ್ಲಿ ಸಹ ಓಂ ಸಾಯಿ ಡೈಮಂಡ್ ಪ್ರೈವೇಟ್ ಲಿಮಿಟೆಡ್. ಮತ್ತು ಇದು ಒಂದು ಆಯ್ತು, 2 ಆಯಿತು. ಇನ್ನು 3 ಶೋರೂಮ್ನೇ ಮಾಡಬೇಕು, ಚಿಕ್ಕದಾಗಿ ಮಾಡೋ ಮೇಡಮ್. ನಂದು ಏನು ಡ್ರೀಮ್ ಇದೆ ಅಂದರೆ, ನಮ್ಮ ಟೀಮಲ್ಲಿ ನಾನು ಹೇಳೋದು ಒಂದೇ ರೀತಿ, ಸರ್ ಬ್ರಾಂಡೆಡು ದೊಡ್ಡದಾಗಿ ಮಾಡೋಣ ಶೋರೂಮ್ ಅಂತ ಹೇಳ್ತಾರೆ. 4 ಮಾಳಿಗೆ 5 ಮಾಳಿಗೆ ಬಿಲ್ಡಿಂಗ್, ಅದಕ್ಕೆ ಬಾಡಿಗೆ 8 ಲಕ್ಷ 9 ಲಕ್ಷ 10 ಲಕ್ಷ. ಮೇಡಮ್ ಚಿಕ್ಕದಾಗೆ ಮಾಡೋಣ ನಾವು. ಅದು ಒಂದಕ್ಕೆ 8 ಲಕ್ಷ 10 ಲಕ್ಷ ಬಾಡಿಗೆ ಕೊಡೋದಕ್ಕೆ 50-50 ಸಾವಿರ ಬಾಡಿಗೆದ 10 ಶೋರೂಮ್ ಮಾಡ್ಬೋದಲ್ಲ. ಕರೆಕ್ಟ್. ಹೌದು, ಕರೆಕ್ಟ್ ಹೇಳಿದ್ರು. ನನ್ನ ತಿಂಕೆ ಬೇರೆ. ಒಂದಕ್ಕೆ 10 ಲಕ್ಷ ಬಾಡಿಗೆ ಕೊಡೋದಕ್ಕಿಂತ 50-50 ಸಾವಿರ ರೂಪಾಯಿಂದ ಒಂದು 20 ಬಾಡಿಗೆ ಮಾಡೋಣ, 20 ಅಂಗಡಿ ಮಾಡೋಣ, ಎಲ್ಲ ತಾಲೂ ಮಾಡೋಣ. ಈಗ ಮಲ್ಲೇಶ್ವರಮಲ್ಲಿ ಇದೆ, ಅಂಚೆಪೇಟೆ ಮೈಸೂರು ಬ್ಯಾಂಕಲ್ಲಿ ಐತೆ, ಈಗ ರಾಜೇಂದ್ರ ನಗರದಲ್ಲಿ ಒಂದು ಮಾಡೋಣ, ಮತ್ತು ಬಸವೇಶ್ವರ ನಗರದಲ್ಲಿ ಒಂದು ಮಾಡೋಣ, ಡೈರೆಕ್ಟ್ ಹಿಂಗೆ ಹೋಯ್ತಾ ಕಮ್ಮನಹಳ್ಳಿಲಿ ಮಾಡೋಣ. ಎಲ್ಲ ರೀತಿಯಲ್ಲಿ ಮಾಡ್ತಾ 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 ಹೋಗ್ತಾ ಇರ. ಈಗ ಒಬ್ಬೊಬ್ರದ್ದು ಇಲ್ಲಿ 20-30 ಶೋರೂಮ್ ಇದೆ ಒಬ್ಬೊಬ್ರದ್ದು ಇಲ್ಲಿ, ಬ್ರ್ಯಾಂಡೆಡ್ ಕಂಪ್ನಿ ಅವ್ರದ್ದು. ನಂದು ಸಹ ಅದೇ ರೀತಿ ಒಂದು 10-15 ಶೋರೂಮ್ ಮಾಡೋಣ ನಾವು. ಯಾಕೆ ನನ್ನ ಟೀಮಲ್ಲೆಲ್ಲ ಸ್ಟ್ರಾಂಗ್ ಇದ್ದಾರೆ ಮೇಡಮ್, ಖಂಡಿತ ಮಾಡ್ತಾರೆ ಅನ್ನೋ ಭರವಸೆ ಇದೆ. ನಿಮ್ಮ ಜ್ಯುವೆಲ್ರಿಯಲ್ಲಿ ಕಸ್ಟಮೈಸೇಷನ್ ಆಪ್ಷನ್ಸ್ ಇದೆಯಾ? ಅಂದರೆ ನಮ್ಗೆ ಹೆಂಗೆ ಬೇಕೋ ಮಾಡಿಸೋ ಥರ. ಹಾಂ ಮೇಡಮ್ ಇದೆ. ನಮ್ಮ ಜ್ಯುವೆಲರಿಲಿ ನೀವು ಈಗ ಆನ್ಲೈನು ಎಲ್ಲ ನೀವು ಎಕ್ಸಾಂಪಲ್ ತಿಳ್ಕೊಳ್ಳಿ, ಈಗ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರಿ, ಒಂದು ಜ್ಯುವೆಲರಿ ನಿಮಗೆ ಇಷ್ಟ ಆಯಿತು, ಸಡನ್ಲಿ ಅದು ಫೋಟೋ ತೆಗೆದುಬಿಟ್ಟು ನನಗೆ ಕಳಿಸ್ಬಿಡಿ. ಅದು ಕಳಿಸಿದ್ರೆ ನಮ್ಮ ಹುಡುಗರು ಇರ್ತಾರೆ, ಅವ್ರು ನೋಡ್ತಾರೆ, ಇದು ಎಷ್ಟು ನಿಮ್ಮ ಬಜೆಟ್ ಎಷ್ಟು ಅಂತ ಕೇಳ್ತೀವಿ ನಾವು. ನೀವು ಹೇಳಿದ್ರೆ ನನಗೆ 1 ಲಕ್ಷ ರೂಪಾಯಿ ಬೇಕು, ಇದು 2 ಲಕ್ಷ ರೂಪಾಯಿ, ಎಷ್ಟಾದರೂ ಪರವಾಗಿಲ್ಲ ದೊಡ್ಡದಾಗಿ ಬೇಕು ಸರ್ ಅಂತ ನೀವು ಹೇಳಿದರೆ, ನೀವು ಯಾವ ರೀತಿ ಹೇಳ್ತೀರಾ, 5 ಲಕ್ಷ ಮಾಡೋದು, 10 ಲಕ್ಷದಲ್ಲಾರು ಮಸ್ಕೇಳಿ, 1 ಲಕ್ಷದಾರು ಮಸ್ಕೇಳಿ, 1 ಲಕ್ಷದಲ್ಲಿ ಚಿಕ್ಕದು, 2 ಲಕ್ಷದ ಸ್ವಲ್ಪ ದೊಡ್ಡದು ಈಗ ಯಾವುದೇ ರೀತಿ ಎಲ್ಲ ಸುವಿಧೆ ಇದೆ ನಮ್ಮಲ್ಲಿ. ಆಮೇಲೆ 2ನೇದು ಈಗ 10+1 ಸ್ಕೀಮ್ನು ಸಹ ಸ್ಟಾರ್ಟ್ ಮಾಡಿದ್ದೇನೆ. ಅಂದರೆ ಸರ್ 10+ ಅಂದರೆ 10 ತಿಂಗಳು ನೀವು ಕಟ್ಟಿದ್ರೆ 11ನೇ ತಿಂಗಳು ನಾ ದುಡ್ಡು ಹಾಕ್ಬಿಟ್ಟು ಜ್ಯುವೆಲರಿ ಕೊಡೋದು. ಫಸ್ಟ್ ತಿಂಗಳು ಬಂದು ನೀವು ಬುಕ್ ಮಾಡುವಾಗ ಏನು ರೇಟ್ ಇತ್ತು ಅದೇ ರೇಟ್. ಈಗ ನೋಡಿ ಚಿನ್ನದ ರೇಟು ಡೈಲಿ ರೈಸ್ ಆಗ್ತಾ ಹೋಗ್ತಾ ಇದೆ, ಅದು ಲೆಕ್ಕಕ್ಕಿರಲ್ಲ. ಫಸ್ಟ್ ನೀವು ಬಂದು ಇವತ್ತು ಬುಕ್ ಮಾಡಿದ್ರಿ, ಇವತ್ತು ರೇಟ್ 80,000 ರೂಪಾಯಿ ಇದೆ, 80,000 ರೂಪಾಯಿ ರೇಟಲ್ಲೇ ನಿಮ್ಗೆ ಬುಕ್ಕಿಂಗ್ ಆಯ್ತು. ಈಗ ಇನ್ನು 10 ತಿಂಗಳಲ್ಲಿ ಬೇಕಾದ್ರೆ 1 ಲಕ್ಷ ರೂಪಾಯಿ ಆಗಲಿ, ಅದು ಲೆಕ್ಕಕ್ಕಿರಲ್ಲ ನಿಮಗೆ. ಇವತ್ತಿನ ರೇಟ್ ಇದೆ, ಇದೇ ರೇಟಲ್ಲಿ ನಾನು ನಿಮ್ಗೆ 10 ತಿಂಗಳು ನೀವು ನನಗೆ ಈಗ 10,000 ರೂಪಾಯಿ ಕಟ್ಕೊಂಡು ಬಂದ್ರಿ, 1,10,000 ರೂಪಾಯಿ ಆಗುತ್ತೆ. 1,10,000 ರೂಪಾಯಿ ಜ್ಯುವೆಲರಿನ ಇದೇ ರೇಟಲ್ಲಿ ನಾನು ನಿಮಗೆ ಅವತ್ತು 10ನೇ ತಿಂಗಳು ಲಾಸ್ಟ್ ಎಂಡಿಂಗಲ್ಲಿ ಬಂದು ನೀವು ಎನಿ ಟೈಮ್ ತಗೊಂಡು ಹೋಗ್ಬೋದು. ಮತ್ತು ಇನ್ನೊಂದು ಸ್ಟಾರ್ಟ್ ಮಾಡೋಕ್ಕೆ ಮಾಡಿದ್ದೀನಿ ಮೇಡಮ್, ಬ್ಯಾಂಕಿಗೆ ಹೋಗ್ಲಿಕ್ಕಿದೆ, ನಾಳೆ ನಾಡಿದ್ರಲ್ಲಿ ನಾನು ಟೀಮ್ ವರ್ಕೌಟಿಗೆ ಹೋಗ್ತಾ ಇದ್ದೀನಿ. ಈ ಜ್ಯುವೆಲರಿ ಈಗ ನೀವು ಬಂದಿರಿ, ಒಂದು ನೆಕ್ಲೆಸ್ ನೋಡಿದ್ರಿ ಎಕ್ಸಾಂಪಲ್, ಈಗ ಅದು ಒಂದು 3 ಲಕ್ಷ ರೂಪಾಯಿ ಅಂತ ಇಟ್ಕೊಳ್ಳಿ ವ್ಯಾಲ್ಯೂ ಇದೆ. ಅದು ನೀವು ಹೇಳಿದರೆ ನಾನು ತಗೋಬೇಕು, ಈಗ ನನಗೆ ಬೇಕು ಅದಕ್ಕೆ. ಆಮೇಲೆ ನಾನು ಹೇಳ್ತೀನಿ, ಆಗ 3 ಲಕ್ಷ ರೂಪಾಯಿ ಅಂದರೆ ನಿಮಗೆ ದೊಡ್ಡ ಅಮೌಂಟು, ಒಂದು ಸ್ವಲ್ಪ ಫೀಲಿಂಗ್ ಆಗುತ್ತೆ. ಆಗ ನಾನು ಏನು ಮಾಡ್ತೀನಿ ಅಂದರೆ ಸಡನ್ಲಿ ಬ್ಯಾಂಕಿಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಬ್ಯಾಂಕ್ ಅವ್ರು ಬರ್ತಾರೆ, ನಿಮ್ಮ ಸಿಬಿಲ್ ಚೆಕ್ ಮಾಡ್ತಾರೆ, ನಿಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲ ತಗೊಂಡು ನಿಮ್ದೇನು ಡಿಫಾಲ್ಟ್ ಇಲ್ಲ ಅಂದ್ರೆ ಆನ್ ದಿ ಸ್ಪಾಟ್ ಒಂದು 10,000 ರೂಪೀಸ್ ನೀವು ಟೋಕನ್ ಅಡ್ವಾನ್ಸ್ ಕೊಟ್ಟರು ಸಾಕು, 2,90,000 ಆನ್ ದಿ ಸ್ಪಾಟ್ ಲೋನ್ ಮಾಡಿ ಕಳಿಸ್ತೀನಿ ನಾನು. ಓಕೆ, ಆ ಥರ ಆಪ್ಷನ್ಸ್. ಹಾಂ, ಅದನ್ನು ಮಾಡಿಸ್ತೀನಿ ನಾನು. ಯಾರು ನನ್ನ ಅಂಗಡಿ ಬಂದರೂ ವಾಪಸ್ ಯಾರು ಒಬ್ಬ ಅಂದರೆ EMI ಆಪ್ಷನ್ ಅದು ಬ್ಯಾಂಕ್ ನೋಡ್ಕೊಳ್ತದೆ. ಬ್ಯಾಂಕಿಗೆ ನಾನು ಶ್ಯೂರಿಟಿ ಕೊಟ್ಟಿದ್ನಲ್ಲ, ಹೌದೌದು, ಬ್ಯಾಂಕಿಗೆ ನಾನು ಶ್ಯೂರಿಟಿ ಕೊಡ್ತೀನಿ. ಏನು ಡಿಫಾಲ್ಟ್ ಇದೆ ಏನಿದೆ ನಂದು ರೆಸ್ಪಾನ್ಸಿಬಲ್. ಆದರೆ ಅವ್ರು ಕೊಡಲಿಲ್ಲ ಬಿಡಲಿಲ್ಲ ಅದನ್ನು ನೀವು ಹೊಸರು ಮಾಡ್ಕೊಂಡು ನಾವು ಕೊಡುವಂಥ ಚೀಸ್ಗೆ ಅದು ಗ್ಯಾರಂಟಿ ನಾನು ಅದಕ್ಕೆ. ಹಾಂ, ಪ್ರೊಸೆಸಿಂಗ್ ಫೀ ಅದೆಲ್ಲ ಬರುತ್ತಲ್ಲ, ಅದೆಲ್ಲ ನಾನು ಕಂಪ್ನಿಯಿಂದೆಲ್ಲ ಕಟ್ತೀನಿ. ನೀವೇನು ಕಟ್ಟೋದು ಬೇಡ, ಓನ್ಲಿ ಅದ್ರ ಏನು ಚಾರ್ಜಸ್ ಇದೆ ಆ ಚಾರ್ಜ್ ಮಾತ್ರ ನೀವು ಕಟ್ಕೊಂಡು ಹೋದ್ರೆ ಸಾಕು. Guys, do visit www.nestdiamonds.com for online shopping and catch up you in next episode.